ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ನೀವೀಗ ಫೋನಲ್ಲಿ ಮಾತಾಡಿದ್ದೆಲ್ಲ ನಿಜನಾ? ಅದು ವೀಣಾ, ಅದೇನಂದ್ರೆ ಇನ್ನೂ ಮುಚ್ಚಿಡಬೇಡಿ ಅತ್ತೆ. ಯಾಕಂದ್ರೆ ನೀವೀಗ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಅತ್ತೆ, ನಿಜವಾಗ್ಲೂ ನಮ್ಮ ಭಾವನ ಮದುವೆ ಆಗೋಗಿದ್ಯಾ? ಯಾರತ್ತೆ ಅವಳು ಕೂತ್ಗೆಲ್ ತಾಳಿ ಕಟ್ಟಿದ್ದು? ನೀವು ಯಾಕೆ ಈ ವಿಚಾರನ ಮುಚ್ಚಿಟ್ಟಿದ್ದೀರಾ? ಹೇಳಿ ಅತ್ತೆ. ಅದು ವೀಣಾ, ನನ್ನ ಕತ್ತಿಗೆ ಈ ತಾಳಿ ಹೇಗ್ ಬಂತು ಅಂತಾನೆ ನನ್ಗೆ ಗೊತ್ತಿಲ್ಲ ಅಮ್ಮ. ಉತ್ಸವದಲ್ಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವೆಲ್ಲರೂ ಒಂದ್ ಕಡೆ ಮಲ್ಗಕ್ಕೆ ಅಂತ ಹೋಗಿದ್ವಿ. ಆಗ ನನ್ನ ಕೊರಳಲ್ಲಿ ತಾಳಿ ಇರ್ಲಿಲ್ಲ. ಆದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದ್ರೆ ನನ್ನ ಕುತ್ತಿಗೆಯಲ್ಲಿ ತಾಳಿ ಇತ್ತು. ಯಾವ ಸಮಯದಲ್ಲಿ ಯಾರು ಬಂದು ತಾಳಿ ಕಟ್ಟಿದ್ರು ಅಂತ ನನಗೆ ಒಂದೂ ಗೊತ್ತಿಲ್ಲ ಅಮ್ಮ. ಇಷ್ಟೆಲ್ಲ ಆಗಿದೆ ವೀಣಾ. ಅವಳು ಕುತ್ತಿಗೆಗೆ ತಾಳಿ ಕಟ್ಟಿರೋರು ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ ಅಮ್ಮ. ಅಯ್ಯೋ, ಇದೆಲ್ಲ ಏನಾಗೋಯ್ತು ಅತ್ತೆ? ಇಷ್ಟೆಲ್ಲ ನಡೆದೋಯ್ತಾ? ಭಾವನಾ ಯಾವಾಗ ನೋಡಿದ್ರು ಯೋಚನೆಯಲ್ಲೇ ಮುಳುಗೋಗಿರ್ತಿದ್ಲು. ಊಟ ತಿಂಡಿ ಯಾವುದ್ರ ಕಡೆಗೂ ಗಮನನೇ ಕೊಡ್ತಿರ್ಲಿಲ್ಲ. ಅವಳ ಪರಿಸ್ಥಿತಿನ ನೋಡಿ ನೀವು ಯೋಚನೆ ಮಾಡ್ತಾ ಕೂತಿರ್ತಿದ್ರಿ. ಆದರೂ ಅತ್ತೆ, ಇಷ್ಟೆಲ್ಲ ನಡೆದ್ರು ಮನೆಯವರಿಗೆ ಒಂದು ಮಾತು ಹೇಳಿಲ್ವಲ್ಲ ಅತ್ತೆ? ಯಾಕೆ ಅತ್ತೆ? ಯಾರತ್ರ ಅಂತ ಹೇಳಿ ವೀಣಾ? ಈ ವಿಷಯ ಮನೆಯವ್ರಿಗೆ ಗೊತ್ತಾಗಿದ್ದಿದ್ರೆ ಈ ಮನೆ ಇಷ್ಟು ನೆಮ್ಮದಿಯಾಗಿರ್ತಿತ್ತ ಹೇಳು? ಹೋಗ್ಲಿ, ಅವಳು ತಾಳಿ ಕಟ್ಟಿರೋರು ಯಾರು ಅಂತ ಗೊತ್ತಾಗಿದ್ದಿದ್ರೆ ಹೇಳ್ಬೋದಿತ್ತು. ಅದೇ ಗೊತ್ತಿಲ್ಲ ಅಂದ್ಮೇಲೆ ಯಾರು ಹೇಳಿ ಏನ್ ಪ್ರಯೋಜನ ಹೇಳು? ನಿಮ್ಮ ಮಾವನವ್ರಿಗೆ ಹೇಳಿದ್ರೆ ಅವ್ರು ತಡ್ಕೋತಾರ? ಕೆಲ್ಸ ಕಳ್ಕೊಂಡಿರೋದಕ್ಕೆ ಮನೆಯವರೆಲ್ಲ ಆಡ್ತಿರೋ ಮಾತಿಗೆ ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ. ಇನ್ನು ಭಾವನೆಗೆ ಹಿಂಗಾಗಿದೆ ಅಂತ ಗೊತ್ತಾದ್ರೆ ಅವ್ರು ಹೇಗ್ ತಡ್ಕೋತಾರ ವೀಣಾ? ನಮ್ಮನ್ನ ಬಿಟ್ರೆ ಅವಳಿಗೆ ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಯಾರಿಗೂ ಇಲ್ಲ. ಹರೀಶ ಅವಳಿಗಿಂತ ಚಿಕ್ಕವನಾದ್ರೂ ಮದುವೆ ಮಾಡ್ಕೊಂಡ. ನಮ್ಮ ಅಕ್ಕ ಇದ್ದಾಳೆ, ಅವಳು ಮದುವೆ ಆಗ್ಲಿ ಅಂತ ಯೋಚನೆನೂ ಮಾಡ್ಲಿಲ್ಲ. ಇನ್ನು ನಿನ್ ಗಂಡ ಸಂತು, ಅವನ್ಗೂ ಭಾವನನ್ ಮದುವೆಗೂ ಸಂಬಂಧನೇ ಇಲ್ಲ ಅನ್ನೋ ತರ ನಡ್ಕೋತಾನೆ. ಇಲ್ಲೆಲ್ಲ ಹೀಗಿರುವಾಗ ನಾನು ಯಾರತ್ರ ಅಂತ ಹೋಗಿ ಏನಂತ ಹೇಳಿ? ಭಾವನಾಗೆ ಅಂತ ಯಾರಿದ್ದಾರೆ ಹೇಳು ವೀಣಾ? ಮತ್ತೆ ಹೀಗೆ ಹೇಳ್ಬಿಟ್ರಿ. ನಾನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ಸಂಕಟನ ಅರ್ಥ ಮಾಡ್ಕೊಳ್ಳೋದಿಲ್ವಾ? ಮಾವ ದೇವ್ರಂಥವ್ರು ಪಾಪ. ಹೆಂಗರಡು ಮಗಳು ಇಷ್ಟೆಲ್ಲ ನೋವು ಅನುಭವಿಸಿದಾಳೆ ಅಂತ ಗೊತ್ತಾದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ವಾ ಅತ್ತೆ? ಇನ್ನೂ ಕಾಲ ಮಿಂಚಿಲ್ಲ, ಹೋಗಿ ಮಾವನಿಗೆಲ್ಲ ಹೇಳ್ಬಿಡಿ. ಅಯ್ಯೋ ವೀಣಾ, ಬೇಡ ಬೇಡ ಬೇಡ. ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರ ಮಧ್ಯದಲ್ಲೇ ಇರ್ಲಿ. ಯಾರಿಗೂ ಏನೂ ಗೊತ್ತಾಗೋದು ಬೇಡ. ನಾನು ಸಿದ್ದುಗೆಲ್ಲ ಹೇಳಿದ್ದೀನಿ. ತಾಳಿ ಕಟ್ಟದವನ್ನ ಅವನು ಹುಡುಕ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಅವನದನ್ನ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ಕಾಯೋದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನೀನ್ ಮಾತ್ರ ಬಾಯಿ ತಪ್ಪಿ ಯಾರತ್ರನೂ ಏನೂ ಹೇಳ್ಬೇಡ ವೀಣಾ. ಇಲ್ಲ ಅತ್ತೆ, ನೀವು ನನ್ನನ್ನು ಮಗಳ ಥರ ನೋಡ್ಕೊಂಡಿದ್ದೀರ. ನನಗೊಬ್ಬಳು ತಾಯಿ ಇದ್ದಾಳೆ. ಹೆತ್ತ ತಾಯಿ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಾನು ಈ ವಿಚಾರನ ಯಾರ ಹತ್ರನೂ ಹೇಳೋದಿಲ್ಲ. ಆದರೆ ಆ ದೇವರು ಭಾವನನ್ ಕೂತ್ಗೆಲ್ ತಾಳಿ ಕಟ್ಟಿದ್ಯಾರು ಅಂತ ಆದಷ್ಟು ಬೇಗ ಗೊತ್ತಾಗೋ ಹಾಗೆ ಮಾಡಿದರೆ ಸಾಕು.
ಅಮ್ಮ ನಮ್ ಚೆಲ್ವಿ ಚೋಟು ಚೋಟು ಚೆಲ್ವಿ ಕಣೋ ಚೋಟು ನೋಡ್ಬಿಟ್ಟವ ಹಿಂಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ಸಾರಿ ಹೇಳ್ದೆ ನಿನಗೆ ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡು ಅಂತ. ಆದ್ರೆ ನೀನು ನನ್ನ ಮಾತು ಕೇಳಲಿಲ್ಲ. ಈಗ ನೋಡು, ನೀವು ಅವನಿಗೆ ದುಡ್ಡು ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ಈಗ ಅವನು ನಿನ್ನ ಮಗಳನ್ನ ಬಲವಂತಾಗಿ ಎತ್ತಾಕೊಂಡು ಹೋದ. ನಿಮ್ಗೆ ಹೇಳೋರು ಕೇಳೋರು ಹಿಂದೆ ಮುಂದೆ ಯಾರು ಇಲ್ಲ. ಇಂಥ ಅವಕಾಶ ನಾವು ಸುಮ್ಮನೆ ಬಿಡ್ತಾನ? ಈಗ ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಈ ತರ ಬಲವಂತಾಗಿ ಎತ್ತಾಕೊಂಡು ಹೋಗಿದ್ದಾರೆ ಅಂದ್ರೆ ಯಾವ ಗಂಡು ತಾನೆ ನಿನ್ನ ಮಗಳನ್ನ ಮುಂದೆ ಬಂದು ಮದುವೆ ಆಗ್ತಾನೆ? ಈ ವಿಷಯ ಸುತ್ತ 4 ಹಳ್ಳಿ ಗೊತ್ತಾಗುತ್ತೆ. ಇನ್ನ ನಿನ್ನ ಮಗಳು ಮದುವೆ ಆದಂಗೆ ಬಿಡು. ಇಲ್ಲ ನಿಂಗಣ್ಣ, ನನ್ ಮಗಳು ಅಂತವಳಲ್ಲ. ಹೌದು ಬೆಟ್ಟವ, ನಿನ್ನ ಮಗಳು ಸತ್ಯವಂತೆ, ಸಾವಿತ್ರಿ, ಸೀತೆ ಅಂತ ನನಗ್ ಗೊತ್ತು, ನಿನಗ್ ಗೊತ್ತು, ಇಲ್ಲಿರೋರ್ಗೆಲ್ಲರಿಗೂ ಗೊತ್ತು. ಆದ್ರೆ ಜನಗಳಿಗೆ ಗೊತ್ತಾ? ಈಗ ನಿನ್ನ ಮಗಳನ್ನ ಎತ್ತಾಕೊಂಡು ಹೋಗಿದಾನಲ್ಲ, ಅವನು ಶ್ರೀರಾಮಚಂದ್ರನ ವಂಶದವನಲ್ಲ, ಕೀಚಕ, ದುಶ್ಯಾಸನ, ರಾವಣ ವಂಶದವನಮ್ಮ. ಅದಕ್ಕೆ ಹೇಳಿದ್ದು, ಏನೇ ಆಗ್ಲಿ ಬೆಟ್ಟವ, ನೀನು ಅವನ್ನ ಎದುರಾಕೊಂಬಾರ್ದಾಗಿತ್ತು. ನಮ್ಗೆ ಸಾಲ ಕೊಟ್ಟಿರೋಂಥವ್ನು ಬಂದಿದ್ದ. ನಮ್ಮನ್ನ ಸಾಲ ವಾಪಸ್ ಕೇಳದ. ನಮ್ಮ ಹತ್ರ ಇರ್ಲಿಲ್ಲ. ಸ್ವಲ್ಪ ಟೈಮ್ ತಗೊಂಡ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವನು ನಮ್ ಚೆಲ್ಲಿನ ಎತ್ತಾಕೊಂಡು ಹೊಟ್ಟೋದ. ನಾನು ಎತ್ತಿ ಎತ್ತಕೊಂಡು ಹೋಗ್ಬೇಡ ಅಂದ್ರು ಕಾರಲ್ಲಿ ಎತ್ತಕೊಂಡು ಹೋದ ವೆಂಕಿ. ಪೊಲೀಸ್ ಸ್ಟೇಷನ್ಗೆ ಬೇಡ ಕಣಪ್ಪ. ಅವನು ಎಲ್ರನ್ನೂ ತನ್ನ ಕೈ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ವೆಂಕಿ, ನಮ್ ಚೆಲ್ವಿನ ನೀನೇ ಹೆಂಗಾರ ಕರ್ಕೊಂಡ್ ಬರ್ಬೇಕು. ಅವಳನ್ನ ನೀನೇ ಕಾಪಾಡ್ಬೇಕು ವೆಂಕಿ. ಕಾಪಾಡು. ಸಮಾಧಾನ ಮಾಡ್ತಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.